ಎಲ್ರಿಗೂ ನಮಸ್ಕಾರ. ದ ಡೀಪ್ ಡೈವ್ಗೆ ಸ್ವಾಗತ. ನಮಸ್ಕಾರ. ಇವತ್ತು ನಾವು ಜೀವ ಪ್ರಪಂಚದ 2 ಬಹಳ ಮುಖ್ಯವಾದ ವಿಷಯಗಳ ಬಗ್ಗೆ ಮಾತಾಡೋಣ ಅಂದ್ಕೊಂಡಿದ್ದೀವಿ. ಹೌದು, ಅಂದ್ರೆ ಜೀವಿಗಳಲ್ಲಿ ಸಾಗಾಣಿಕೆ ವ್ಯವಸ್ಥೆಗಳು ಮತ್ತೆ ಶಕ್ತಿಯ ಹರಿವು. ಕರೆಕ್ಟ್. ಸಸ್ಯಗಳು ನೀರನ್ನ ಎತ್ತರಕ್ಕೆ ಹೇಗೆ ತಲುಪಿಸ್ತವೆ, ನಮ್ಮ ದೇಹದಲ್ಲಿ ರಕ್ತ ಹೇಗೆ ಓಡಾಡುತ್ತೆ, ಆಮೇಲೆ ಒಂದು ಜೀವಿಯಿಂದ ಇನ್ನೊಂದಕ್ಕೆ ಶಕ್ತಿ ಹೇಗೆ ಹೋಗುತ್ತೆ. ತುಂಬಾ ಇಂಟ್ರೆಸ್ಟಿಂಗ್ ಪ್ರಶ್ನೆಗಳಿವು. ಹೌದು. ಇವತ್ತಿನ ನಮ್ಮ ಚರ್ಚೆಗೆ ನಾವು SSLC ಜೀವಶಾಸ್ತ್ರದ ಪುಸ್ತಕಗಳು ಆಮೇಲೆ ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ಆಧಾರವಾಗಿ ಇಟ್ಕೊಂಡಿದ್ದೀವಿ. ಸರಿ, ನಮ್ಮ ಗುರಿ ಅಂದ್ರೆ ಈ ಸ್ವಲ್ಪ ಕಷ್ಟ ಅನಿಸೋ ವಿಷಯಗಳನ್ನ ಆದಷ್ಟು ಸರಳವಾಗಿ ಅರ್ಥ ಮಾಡ್ಕೊಳ್ಳೋದು. ಹೌದು. ಜೊತೆಗೆ ಪರೀಕ್ಷೆಗೆ ಯಾವುದು ಇಂಪಾರ್ಟೆಂಟ್ ಅಂತನೂ ನೋಡೋಣ. ಶುರು ಮಾಡೋಣವೇ? ಖಂಡಿತ, ಶುರು ಮಾಡೋಣ. ಸಸ್ಯಗಳಿಂದಲೇ ಸ್ಟಾರ್ಟ್ ಮಾಡೋಣವೇ? ಓಕೆ. ಸಸ್ಯಗಳು ಅಂದ್ರೆ ಬೇರಿಂದ ಹೀರ್ಕೊಂಡ ನೀರು ತುತ್ತ ತುದಿಯ ಎಲೆವರೆಗೂ ಹೋಗುತ್ತಲ್ಲ, ಅದ್ ಹೇಗೆ? ಹೌದು, ಅದು ನಿಜಕ್ಕೂ ಒಂದು ಅದ್ಭುತ ವ್ಯವಸ್ಥೆ. ಮತ್ತೆ ಎಲೆಗಳಲ್ಲಿ ಅಡಿಗೆ ಆದಾಗೆ ಆಹಾರ ತಯಾರಾಗುತ್ತಲ್ಲ. ಹೌದು, ಫೋಟೋಸಿಂಥೆಸಿಸ್. ಅದೇ, ಆ ಆಹಾರ ಬೇರೆ ಬೇರೆ ಭಾಗಗಳಿಗೆ ಹೋಗ್ಬೇಕು. ಇದಕ್ಕೆಲ್ಲ 2 ಸ್ಪೆಷಲ್ ಟಿಶ್ಯೂಸ್ ಅಂದ್ರೆ ಅಂಗಾಂಶಗಳಿವೆ, ಝೈಲಮ್ ಮತ್ತು ಫ್ಲೋಯಮ್ ಅಲ್ವಾ? ಕರೆಕ್ಟ್. ಝೈಲಮ್ ಅನ್ನೋದು ಸಸ್ಯದ ವಾಟರ್ ಪೈಪ್ಲೈನ್ ಇದ್ದ ಹಾಗೆ. ವಾಟರ್ ಪೈಪ್ಲೈನ್? ಹೌದು. ಅಂದ್ರೆ ನೀರು ಮತ್ತೆ ಅದರಲ್ಲಿ ಕರಗಿರೋ ಮಿನರಲ್ಸ್ ಇದೆಯಲ್ಲ, ಅದನ್ನ ಬೇರಿನಿಂದ ಹೀರ್ಕೊಂಡು ಮೇಲಕ್ಕೆ ಅಂದ್ರೆ ಕಾಂಡ, ಎಲೆಗಳಿಗೆಲ್ಲ ಸಾಕ್ಸುತ್ತೆ. ಇದಕ್ಕೆ ಅದರೊಳಗೆ ಏನಿದೆ? ಅದರಲ್ಲಿ ವೆಸಲ್ಸ್ ಮತ್ತು ಟ್ರ್ಯಾಕೀಡ್ಸ್ ಅಂತ ಉದ್ದನೆಯ ಕೊಳವೆಗಳ ಒಂದು ನೆಟ್ವರ್ಕ್ ಇರುತ್ತೆ. ಸರಿ, ಆದ್ರೆ ಗ್ರಾವಿಟಿಗೆ ವಿರುದ್ಧವಾಗಿ ನೀರು ಮೇಲೆ ಹತ್ತೋಕೆ ಏನ್ ಕಾರಣ? ಅದೇ ದೊಡ್ಡ ಪ್ರಶ್ನೆ ಅಲ್ವಾ? ಹೌದು, ಅದಕ್ಕೆ ಒಂದು ಮುಖ್ಯವಾದ ಪ್ರಕ್ರಿಯೆ ಇದೆ. ಅದಕ್ಕೆ ಬಾಷ್ಪ ವಿಸರ್ಜನೆ ಅಂತಾರೆ, ಇಂಗ್ಲಿಷ್ನಲ್ಲಿ ಟ್ರಾನ್ಸ್ಪಿರೇಷನ್. ಟ್ರಾನ್ಸ್ಪಿರೇಷನ್ ಅಂದ್ರೆ ಎಲೆಗಳ ಮೇಲೆ ಸಣ್ಣ ಸಣ್ಣ ರಂಧ್ರಗಳಿರ್ತಾವಲ್ಲ, ಸ್ಟೊಮ್ಯಾಟಾ ಅಂತ, ಪತ್ರರಂಧ್ರಗಳು. ಅವುಗಳ ಮೂಲಕ ನೀರು ಆವಿಯಾಗಿ ಹೊರಗೆ ಹೋಗುತ್ತೆ. ಇದು ಹೇಗಪ್ಪ ಅಂದ್ರೆ, ನಾವು ಸ್ಟ್ರಾದಿಂದ ಜ್ಯೂಸ್ ಹೀರ್ತೀವಲ್ಲ, ಆ ಥರ ಒಂದು ಸಕ್ಷನ್ ಪ್ರೆಷರ್ ಅಂದ್ರೆ ಹೀರ್ಕೊಳ್ಳೋ ಒತ್ತಡವನ್ನ ಸೃಷ್ಟಿ ಮಾಡುತ್ತೆ. ಓ, ಹಾಗೆ ಎಳೆಯುತ್ತಾ ಮೇಲಕ್ಕೆ. ಹೌದು, ಅದೇ ಒತ್ತಡ ನೀರನ್ನ ಬೇರಿನಿಂದ ಎಲೆಗಳ ತುದಿವರೆಗೂ ಎಳೆಯುತ್ತೆ. ಬಹಳ ಮುಖ್ಯವಾದ ಪ್ರಕ್ರಿಯೆ ಇದು. ಆಗಸ್ಟ್ 2024ರ ಪರೀಕ್ಷೆಯಲ್ಲೂ ಇದರ ಬಗ್ಗೆ ಕೇಳಿದ್ರು. ಅಂದ್ರೆ ಇದು ಬಹುತೇಕ ಫಿಸಿಕಲ್ ಫೋರ್ಸ್ ಮೇಲೆ ನಡೆಯೋದು. ಸರಿ, ಇದು ನೀರಿನ ಕಥೆ ಆಯ್ತು. ಇನ್ನು ಆಹಾರದ್ದು? ಆಹಾರ ಸಾಗಿಸೋಕೆ ಇರೋದು ಫ್ಲೋಯಮ್. ಇದು ಸಸ್ಯದ ಫುಡ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಇದ್ದಾಗೆ. ಫುಡ್ ಡಿಸ್ಟ್ರಿಬ್ಯೂಷನ್? ಹೌದು. ಎಲೆಗಳಲ್ಲಿ ಫೋಟೋಸಿಂಥೆಸಿಸ್ ಇಂದ ತಯಾರಾದ ಸಕ್ಕರೆ, ಅಮೈನೋ ಆಸಿಡ್ಸ್ ಇವೆಲ್ಲವನ್ನ ಸಸ್ಯದ ಎಲ್ಲಾ ಭಾಗಗಳಿಗೂ ತಲುಪಿಸ್ಬೇಕು. ಎಲ್ಲಿ ಶೇಖರಣೆಯಾಗುತ್ತೋ ಅಂದ್ರೆ ಬೇರು, ಹಣ್ಣು, ಬೀಜಗಳು ಮತ್ತೆ ಎಲ್ಲಿ ಬೆಳವಣಿಗೆ ಆಗ್ತಿರುತ್ತೋ ಆ ಭಾಗಗಳಿಗೂ ಕೂಡ. ಇದನ್ನ ಟ್ರಾನ್ಸ್ಲೋಕೇಶನ್ ಅಂತ ಕರೆಯೋದಲ್ವಾ? ಕರೆಕ್ಟ್, ಸ್ಥಾನಾಂತರಣ ಅಥವಾ ಟ್ರಾನ್ಸ್ಲೋಕೇಶನ್. ಇದಕ್ಕಾಗಿ ಅದರಲ್ಲಿ ಸೀವ್ ಟ್ಯೂಬ್ಸ್ ಅಂತ ಇರುತ್ತೆ, ಮತ್ತೆ ಅದಕ್ಕೆ ಸಹಾಯ ಮಾಡೋಕೆ ಕಂಪ್ಯಾನಿಯನ್ ಸೆಲ್ಸ್ ಕೂಡ ಇರ್ತವೆ. ಓಕೆ, ಝೈಲಮ್ ಅಲ್ಲಿ ನೀರು ಬರೀ ಮೇಲಕ್ಕೆ ಹೋಗುತ್ತೆ ಅಂದ್ರಿ, ಫ್ಲೋಯಂನಲ್ಲೂ ಹಾಗೇನಾ? ಇಲ್ಲ, ಅದೇ ಫ್ಲೋಯಂನ ವಿಶೇಷತೆ. ಇದರಲ್ಲಿ ಸಾಗಾಣಿಕೆ ಮೇಲನ್ನು ಹೋಗುತ್ತೆ, ಕೆಳಗೇನೂ ಬರುತ್ತೆ. ಅಂದ್ರೆ ದ್ವಿಮುಖ ಸಾಗಾಣಿಕೆ. ಹೌದಾ? ಅದ್ಹೇಗೆ? ಎಲ್ಲಿ ಆಹಾರ ತಯಾರಾಗುತ್ತೋ, ಸಾಮಾನ್ಯವಾಗಿ ಎಲೆಗಳು, ಅದನ್ನ ಸೋರ್ಸ್ ಅಂತೀವಿ. ಅಲ್ಲಿಂದ ಎಲ್ಲಿಗೆ ಬೇಕೋ ಅಂದ್ರೆ ಸಿಂಕ್ಗೆ ಹೋಗುತ್ತೆ. ಉದಾಹರಣೆಗೆ ಬೇರು, ಹಣ್ಣು ಅಥವಾ ಬೆಳೆಯೋ ಮೊಗ್ಗು. ಇದಕ್ಕೇನ್ ಕಾರಣ? ಮುಖ್ಯವಾಗಿ ಆಸ್ಮಾಟಿಕ್ ಪ್ರೆಷರ್. ಎಲೆಗಳಲ್ಲಿ ಸಕ್ಕರೆ ಜಾಸ್ತಿಯಾದಾಗ ನೀರು ಒಳಗೆ ಬಂದು ಒತ್ತಡ ಜಾಸ್ತಿ ಮಾಡುತ್ತೆ. ಆ ಒತ್ತಡದಿಂದ ಆಹಾರ ಕಡಿಮೆ ಒತ್ತಡ ಇರೋ ಕಡೆಗೆ ತಳ್ಳಲ್ಪಡುತ್ತೆ. ಇನ್ನೊಂದು ಮುಖ್ಯ ವಿಷಯ ಅಂದ್ರೆ ಈ ಫ್ಲೋಯಂ ಸಾಗಾಣಿಕೆಗೆ ಶಕ್ತಿ ಬೇಕು, ATP ರೂಪದಲ್ಲಿ. ಓ, ಶಕ್ತಿನೂ ಬೇಕಾ? ಝೈಲಮ್ಗೆ ಬೇಕಿರ್ಲಿಲ್ಲ ಅಲ್ವಾ? ಹೌದು, ಝೈಲಮ್ ಸಾಗಾಣಿಕೆ ಬಹುತೇಕ ಪ್ಯಾಸಿವ್ ಅಂದ್ರೆ ಶಕ್ತಿ ಬೇಕಿಲ್ಲ. ಆದರೆ ಫ್ಲೋಯಂ ಸಾಗಾಣಿಕೆ ಆಕ್ಟಿವ್, ATP ಬೇಕೇ ಬೇಕು. ಇದು ಏಪ್ರಿಲ್ 2024, ಜೂನ್ 2024 ಪರೀಕ್ಷೆಗಳಲ್ಲೂ ಬಂದಿತ್ತು ಅನ್ಸುತ್ತೆ. ಸರಿ ಸರಿ, ಈಗ ವ್ಯತ್ಯಾಸ ಸ್ಪಷ್ಟ ಆಗ್ತಿದೆ. ಒಂದ್ಸಲ ಹೇಳ್ಬಿಡಿ, ಝೈಲಮ್ ಮತ್ತು ಫ್ಲೋಯಂ ನಡುವಿನ ಮುಖ್ಯ ವ್ಯತ್ಯಾಸಗಳು. ಇದು ಜೂನ್ 2023ರ ಪ್ರಶ್ನೆನೂ ಆಗಿತ್ತಲ್ಲ? ಹೌದು, ಮುಖ್ಯವಾಗಿ 4 ಪಾಯಿಂಟ್ಸ್. ಹೇಳಿ. 1. ಝೈಲಮ್ ನೀರು ಮತ್ತು ಖನಿಜ ಸಾಗಿಸುತ್ತೆ, ಫ್ಲೋಯಂ ಆಹಾರ ಸಾಗಿಸುತ್ತೆ. 2. ಝೈಲಮ್ ಸಾಗಾಣಿಕೆ ಒಂದೇ ದಿಕ್ಕು, ಮೇಲ್ಮುಖ. ಫ್ಲೋಯಂ ಸಾಗಾಣಿಕೆ 2 ದಿಕ್ಕು, ಮೇಲ್ಮುಖ, ಕೆಳಮುಖ. 3. ಝೈಲಮ್ ಮುಖ್ಯವಾಗಿ ಭೌತಿಕ ಒತ್ತಡ ಅಂದ್ರೆ ಟ್ರಾನ್ಸ್ಪಿರೇಷನ್ ಪುಲ್ ಮೇಲೆ ಅವಲಂಬಿತ. ಫ್ಲೋಯಂ
ಆಸ್ಮೋಟಿಕ್ ಒತ್ತಡ ಮತ್ತು ಎಟಿಪಿ ಶಕ್ತಿ ಮೇಲೆ ಅವಲಂಬಿತ. ಸರಿ. 4. ಝೈಲಮಲ್ಲಿ ಟ್ರ್ಯಾಕೀಡ್ಸ್, ವೆಸಲ್ಸ್ ಮುಖ್ಯ. ಫ್ಲೋಯಮಲ್ಲಿ ಸೀವ್ ಟ್ಯೂಬ್ಸ್, ಕಂಪ್ಯಾನಿಯನ್ ಸೆಲ್ಸ್ ಮುಖ್ಯ. ಪರ್ಫೆಕ್ಟ್. ಸಸ್ಯಗಳ ಸಾಗಾಣಿಕೆ ಚೆನ್ನಾಗಿ ಅರ್ಥ ಆಯ್ತು. ಈಗ ನಮ್ಮ ಕಡೆಗೆ ಬರೋಣ. ಮನುಷ್ಯರಲ್ಲಿ ಸಾಗಾಣಿಕೆ. ನಮ್ಮ ರಕ್ತ ಪರಿಚಲನಾ ವ್ಯವಸ್ಥೆ. ಹೌದು. ನಮ್ಮ ಹೃದಯ ಇದೆಯಲ್ಲ, ಅದು ಆಕ್ಸಿಜನ್ ಇರೋ ರಕ್ತ, ಆಕ್ಸಿಜನ್ ಇಲ್ದ ರಕ್ತ ಎರಡನ್ನೂ ಹೇಗೆ ಮಿಕ್ಸ್ ಆಗದ ಹಾಗೆ ನೋಡ್ಕೊಳ್ತೆ. ಇದು ಕೂಡ ಜೂನ್ 2023ರ ಪ್ರಶ್ನೆ ಆಗಿತ್ತು. ಹೌದು. ನಮ್ಮ ಹೃದಯ ನಿಜಕ್ಕೂ ಒಂದು ಅದ್ಭುತವಾದ ಪಂಪ್. ಅದರಲ್ಲಿ ಒಟ್ಟು 4 ಕೋಣೆಗಳು. 4 ಚೇಂಬರ್ಸ್. ಹೌದು. ಮೇಲೆ 2 ಹೃತ್ಕರ್ಣಗಳು, ಆಟ್ರಿಯಾ. ಕೆಳಗೆ 2 ಹೃತ್ಕುಕ್ಷಿಗಳು, ವೆಂಟ್ರಿಕಲ್ಸ್. ಇವುಗಳ ಮಧ್ಯೆ ವಾಲ್ಸ್ ಅಂದ್ರೆ ಕವಾಟಗಳು ಇರ್ತವೆ. ಅವು ರಕ್ತ ಹಿಂದೆ ಹೋಗದ ಹಾಗೆ ತಡೆಯುತ್ತವಲ್ಲ? ಕರೆಕ್ಟ್. ಒನ್ ವೇ ಡೋರ್ ಇದ್ದಾಗೆ. ಆದರೆ ಆಮ್ಲಜನಕಯುಕ್ತ ಮತ್ತು ರಹಿತ ರಕ್ತ ಬೇರೆ ಬೇರೆ ಇಡೋಕೆ ಅತ್ಯಂತ ಮುಖ್ಯವಾದ ರಚನೆ ಅಂದ್ರೆ ಹೃದಯದ ಮಧ್ಯದಲ್ಲಿರೋ ದಪ್ಪ ಗೋಡೆ. ಅದಕ್ಕೆ ಸೆಪ್ಟಮ್ ಅಂತ ಹೆಸರು. ಸೆಪ್ಟಮ್. ಹೌದು. ಇದು ನಮ್ಮ ರೋಡ್ ಮಧ್ಯೆ ಇರೋ ಡಿವೈಡರ್ ಥರ ಅಲ್ವಾ? ಈ ಕಡೆ ಟ್ರಾಫಿಕ್, ಆ ಕಡೆ ಟ್ರಾಫಿಕ್ ಮಿಕ್ಸ್ ಆಗಲ್ಲ. ಹೌದು, ಒಳ್ಳೆ ಹೋಲಿಕೆ. ಈ ಸೆಪ್ಟಮ್ ಇರೋದ್ರಿಂದಲೇ ಹೃದಯದ ಎಡಭಾಗದಲ್ಲಿರೋ ಶುದ್ಧ ರಕ್ತ, ಆಕ್ಸಿಜನ್ ಜಾಸ್ತಿ ಇರೋದು, ಮತ್ತು ಬಲಭಾಗದಲ್ಲಿರೋ ಅಶುದ್ಧ ರಕ್ತ, ಆಕ್ಸಿಜನ್ ಕಮ್ಮಿ ಇರೋದು ಯಾವತ್ತೂ ಮಿಕ್ಸ್ ಆಗಲ್ಲ. ಇದು ಯಾಕೆ ಅಷ್ಟು ಮುಖ್ಯ? ಇದರಿಂದ ನಮ್ಮ ದೇಹದ ಕೋಶಗಳಿಗೆ ಹೆಚ್ಚು ಪರಿಣಾಮಕಾರಿಯಾಗಿ ಆಕ್ಸಿಜನ್ ಸಿಗುತ್ತೆ. ಇದು ಸಸ್ತನಿಗಳು ಮತ್ತು ಪಕ್ಷಿಗಳಿಗೆ ಬಹಳ ಮುಖ್ಯ. ಸರಿ. ಈಗ ಡಬಲ್ ಸರ್ಕ್ಯುಲೇಷನ್ ಅಥವಾ ದ್ವಿಪರಿಚಲನೆ ಅಂತ ಹೇಳ್ತಾರಲ್ಲ, ಅಂದ್ರೆ ರಕ್ತ ಒಂದು ಸುತ್ತು ಬರೋಕೆ ಹೃದಯದ ಮೂಲಕ 2 ಸಲ ಹೋಗುತ್ತಾ? ಹೌದು, ನಿಖರವಾಗಿ. ಮೀನುಗಳಲ್ಲಿ ಒಂದೇ ಸಲ ಅಲ್ವಾ? ನಮ್ಗ್ಯಾಕೆ 2 ಸಲ? ಇದರ ಅವಶ್ಯಕತೆ ಏನು? ಮೇ 2025ರ ಪ್ರಶ್ನೆನಲ್ಲೂ ಇದರ ಬಗ್ಗೆ ಇತ್ತು. ಹೌದು. ಒಂದು ಪೂರ್ತಿ ಸರ್ಕಲ್ ಆಗೋಕೆ ರಕ್ತ ಹೃದಯದೊಳಗೆ 2 ಬಾರಿ ಬರುತ್ತೆ. ಅದಕ್ಕೆ ದ್ವಿಪರಿಚಲನೆ ಅನ್ನೋದು. ಹೇಗೆ ಅಂದ್ರೆ, ಹೇಳಿ. ಮೊದಲು ದೇಹದ ಎಲ್ಲಾ ಭಾಗಗಳಿಂದ ಬಂದ ಅಶುದ್ಧ ರಕ್ತ, ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಇರೋದು ಹೃದಯದ ಬಲಭಾಗಕ್ಕೆ ಬರುತ್ತೆ. ಅಲ್ಲಿಂದ ಅದು ಶ್ವಾಸಕೋಶಗಳಿಗೆ ಹೋಗುತ್ತೆ. ಪ್ಯೂರಿಫೈ ಆಗೋಕೆ, ಅಂದ್ರೆ ಆಕ್ಸಿಜನ್ ತಗೊಳೋಕೆ. ಹೌದು. ಶ್ವಾಸಕೋಶದಲ್ಲಿ ಆಕ್ಸಿಜನ್ ಪಡೆದು ಶುದ್ಧವಾದ ರಕ್ತ ಮತ್ತೆ ಹೃದಯಕ್ಕೆ ಬರುತ್ತೆ. ಆದರೆ ಈ ಸಲ ಎಡಭಾಗಕ್ಕೆ. ಅಲ್ಲಿಂದ ಪಂಪ್ ಆಗಿ ದೇಹದ ಎಲ್ಲಾ ಭಾಗಗಳಿಗೂ ಹೋಗುತ್ತೆ. ಓ, ಹಾಗಾಗಿ 2 ಸುತ್ತಾಯ್ತು. ಒಂದು ಶ್ವಾಸಕೋಶಕ್ಕೆ ಹೋಗಿ ಬರೋದು, ಇನ್ನೊಂದು ದೇಹಕ್ಕೆಲ್ಲ ಹೋಗಿ ಬರೋದು. ಕರೆಕ್ಟ್. ಇದಕ್ಕೆ ಪಲ್ಮನರಿ ಸರ್ಕ್ಯುಲೇಷನ್ ಮತ್ತು ಸಿಸ್ಟಮಿಕ್ ಸರ್ಕ್ಯುಲೇಷನ್ ಅಂತಾರೆ. ಈ ಡಬಲ್ ಸರ್ಕ್ಯುಲೇಷನ್ ಇಂದ ಏನ್ ಲಾಭ? ಮುಖ್ಯವಾಗಿ 3 ಲಾಭಗಳು. ಒಂದು, ನಾನು ಮೊದಲೇ ಹೇಳಿದ ಹಾಗೆ ಸೆಪ್ಟಮ್ ಜೊತೆಗೆ ಇದು ಶುದ್ಧ ಮತ್ತು ಅಶುದ್ಧ ರಕ್ತ ಮಿಕ್ಸ್ ಆಗೋದನ್ನ ತಡೆಯುತ್ತೆ. ಸರಿ. 2, ಇದರಿಂದ ದೇಹದ ಕೋಶಗಳಿಗೆ ಹೆಚ್ಚು ಆಕ್ಸಿಜನ್ ಇರುವ ರಕ್ತವನ್ನ ಒತ್ತಡದಲ್ಲಿ ಕಳಿಸಬಹುದು. ಇದು ಬಹಳ ಎಫಿಷಿಯೆಂಟ್. 3, ಹೆಚ್ಚು ಆಕ್ಸಿಜನ್ ಸಿಕ್ಕರೆ ಹೆಚ್ಚು ಶಕ್ತಿ ಉತ್ಪಾದನೆ ಮಾಡಬಹುದು. ನಮ್ಮ ಹಾಗೆ ಸಸ್ತನಿಗಳು ಮತ್ತೆ ಪಕ್ಷಿಗಳು, ನಾವು ಉಷ್ಣ ರಕ್ತ ಪ್ರಾಣಿಗಳು, ಅಂದ್ರೆ ವಾರ್ಮ್ ಬ್ಲಡೆಡ್. ಹೌದು. ನಮ್ಮ ಬಾಡಿ ಟೆಂಪರೇಚರ್ ಕಾನ್ಸ್ಟೆಂಟ್ ಆಗಿರುತ್ತೆ. ಕರೆಕ್ಟ್. ಅದನ್ನ ಕಾಪಾಡ್ಕೊಳ್ಳೋಕೆ ನಮ್ಗೆ ನಿರಂತರವಾಗಿ ಬಹಳಷ್ಟು ಶಕ್ತಿ ಬೇಕು. ಈ ದ್ವಿಪರಿಚಲನೆ ಅಷ್ಟು ಶಕ್ತಿ ಉತ್ಪಾದಿಸೋಕೆ ಬೇಕಾದ ಆಕ್ಸಿಜನ್ ಸಪ್ಲೈನ ಖಚಿತಪಡಿಸುತ್ತೆ. ಮೀನುಗಳಿಗೆ ಇದರ ಅಗತ್ಯ ಇಲ್ಲವೇ? ಮೀನುಗಳು ಕೋಲ್ಡ್ ಬ್ಲಡೆಡ್. ಅವುಗಳ ದೇಹದ ತಾಪಮಾನ ಪರಿಸರದ ಜೊತೆ ಬದಲಾಗುತ್ತೆ. ಹಾಗಾಗಿ ಅವುಗಳಿಗೆ ನಮ್ಮಷ್ಟು ಶಕ್ತಿ ಬೇಕಿಲ್ಲ. ಅವುಗಳಲ್ಲಿ ಸಿಂಗಲ್ ಸರ್ಕ್ಯುಲೇಷನ್ ಸಾಕು. ಓಕೆ, ಈಗ ಸಂಪೂರ್ಣವಾಗಿ ಅರ್ಥ ಆಯ್ತು. ಇನ್ನು ರಕ್ತದಲ್ಲಿರೋ ಇನ್ನೊಂದು ಮುಖ್ಯವಾದ ವಸ್ತು, ಹೀಮೋಗ್ಲೋಬಿನ್. ಹೀಮೋಗ್ಲೋಬಿನ್. ಅದರ ಪಾತ್ರವೇನು? ಅದು ಕಡಿಮೆ ಆದ್ರೆ ಏನಾಗುತ್ತೆ? ಮಾರ್ಚ್ 2025ರ ಪ್ರಶ್ನೆ ಪತ್ರಿಕೆಯಲ್ಲೂ ಇದರ ಬಗ್ಗೆ ಕೇಳಿದ್ರು. ಹಿಮೋಗ್ಲೋಬಿನ್ ಅನ್ನೋದು ನಮ್ಮ ಕೆಂಪು ರಕ್ತ ಕಣಗಳು, ಅಂದ್ರೆ RBC ಓಕೆ, ಒಳಗೆ ಇರೋ ಒಂದು ಪ್ರೋಟೀನ್. ಇದರಲ್ಲಿ ಕಬ್ಬಿಣದ ಅಂಶ ಇರುತ್ತೆ. ಅದಕ್ಕೆ ರಕ್ತ ಕೆಂಪುಗೆ ಇರೋದು? ಹೌದು, ಅದೇ ಕಾರಣ. ಆದರೆ ಅದರ ಅತಿ ಮುಖ್ಯವಾದ ಕೆಲಸ ಅಂದ್ರೆ ಆಕ್ಸಿಜನ್ ಟ್ರಾನ್ಸ್ಪೋರ್ಟ್ ಮಾಡೋದು. ಶ್ವಾಸಕೋಶದಲ್ಲಿ ನಾವು ಉಸಿರಾಡಿದಾಗ ಅಲ್ಲಿರೋ ಆಕ್ಸಿಜನ್ ಬಂದು ಹಿಮೋಗ್ಲೋಬಿನ್ಗೆ ಅಂಟಿಕೊಳ್ಳುತ್ತೆ. ಅದಕ್ಕೆ ಹೈ ಅಫಿನಿಟಿ ಇರುತ್ತೆ. ಆಕ್ಸಿಜನ್ ಟ್ಯಾಕ್ಸಿ ಇದ್ದಾಗೆ ಅಲ್ವಾ? ಕರೆಕ್ಟ್. ಈ ಟ್ಯಾಕ್ಸಿ ರಕ್ತದ ಜೊತೆ ದೇಹದ ಮೂಲೆ ಮೂಲೆಗೂ ಹೋಗಿ ಎಲ್ಲಾ ಜೀವಕೋಶಗಳಿಗೂ ಆಕ್ಸಿಜನ್ ಡ್ರಾಪ್ ಮಾಡುತ್ತೆ. ಒಂದು ವೇಳೆ ಈ ಟ್ಯಾಕ್ಸಿಗಳು ಕಡಿಮೆ ಇದ್ರೆ, ಅಂದ್ರೆ ಹಿಮೋಗ್ಲೋಬಿನ್ ಕೊರತೆ ಆದ್ರೆ? ಅದನ್ನೇ ಅನೀಮಿಯಾ ಅಥವಾ ರಕ್ತಹೀನತೆ ಅಂತ ಕರೆಯೋದು. ಆಗೇನಾಗುತ್ತೆ ಅಂದ್ರೆ ರಕ್ತಕ್ಕೆ ಸಾಕಷ್ಟು ಆಕ್ಸಿಜನ್ ಸಾಗಿಸೋಕೆ ಆಗಲ್ಲ. ಆಗ ಕೋಶಗಳಿಗೆ ಆಕ್ಸಿಜನ್ ಕಡಿಮೆ ಸಿಕ್ಕರೆ ಶಕ್ತಿ ಉತ್ಪಾದನೆನೂ ಕಡಿಮೆ ಆಗುತ್ತೆ. ಇದರಿಂದ ಸುಸ್ತು, ನಿಶ್ಶಕ್ತಿ, ಉಸಿರಾಟಕ್ಕೆ ಕಷ್ಟ ಆಗೋದು, ತಲೆ ಸುತ್ತೋದು, ಈ ಥರ ಲಕ್ಷಣಗಳು ಕಾಣಿಸ್ಕೊಳ್ತವೆ. ಇದು ಜಾಸ್ತಿ ಆದ್ರೆ ಬೇರೆ ಆರೋಗ್ಯ ಸಮಸ್ಯೆಗಳು ಬರ್ಬೋದು. ಇದ್ರ ಬಗ್ಗೆ ಯೋಚಿಸೋಕೆ ಇದೊಂದು ಅವಕಾಶ ಅಂತ ಭಾವಿಸ್ತೀವಿ.
ಈ ವಿಷಯಗಳ ಬಗ್ಗೆ ಮತ್ತಷ್ಟು ಓದಿ ತಿಳಿಯಲು ಈ ಚರ್ಚೆ ಪ್ರೇರಣೆ ನೀಡಿದೆ ಅಂದ್ಕೋತೀನಿ. ಖಂಡಿತ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಕುತೂಹಲಕಾರಿ ವಿಷಯದ ಜೊತೆ ಮತ್ತೆ ಸಿಗೋಣ. ಎಲ್ರಿಗೂ ಧನ್ಯವಾದಗಳು. ಧನ್ಯವಾದಗಳು.